ವಿಂಟೇಜ್ ಬಟ್ ಪರಾಕ್ ಅಂತಂದ್ರೆ ಬಹು ಪರಾಕ್ ಅಂತ ಹೇಳ್ತಾರೆ. ಹೌದು. ಪರಾಕ್ ಅನ್ನೋದೇ ರಾಜನಿಗೆ, ರಾಜ ಮಹಾರಾಜರಿಗೆ. ಸೊ ಹಾಗಾಗಿ ಏನಾದ್ರು ಹಿಸ್ಟಾರಿಕಲ್ ಏನಾದ್ರು ಬರುತ್ತಾ ಅಂತ ಇರ್ಬೋದು ಮೇಡಮ್, ನೋಡೋಣ. ಮತ್ತೆ ನಾವು ಸಿನಿಮಾ ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ಏನಾಗುತ್ತೆ, ಸಮಟೈಮ್ಸ್ ಡಿಸೈನ್ಸ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಪರ್ಸೆಪ್ಷನ್ ಇರುತ್ತೆ. ಕಥೆಯಲ್ಲಿ ನಾನೇನಾದ್ರು ಹೇಳಬೇಕು, ಅದನ್ನ ತಿಳಿಸ್ಬೇಕು ಅಂತ. ಅದು ಫಸ್ಟ್ ಅವ್ರಿಗೆ ಅರ್ಥ ಆಗುತ್ತೆ. ಅದನ್ನ ಪರದೆ ಮೇಲೆ ನೋಡಿದಾಗ ನಾವು ಹೇಗೆ ಕಲ್ಪನೆ ಮಾಡ್ಕೋತೀವಿ ಅನ್ನೋದು ನಮಗೂ ಬಿಟ್ಟಿರುತ್ತೆ. ಸೊ ಸದ್ಯಕ್ಕೆ ಇನ್ನೇನೇ ಹೇಳಿದ್ರು ಪರಾಕ್ ಈಗಲೇ ನಿಮ್ಮದು ಸ್ಟೋರಿ ಕೊಟ್ಬಿಡೋದು. ನನಗೆ ಸ್ವಲ್ಪ ನೀವು ಸಹಾಯ ಮಾಡಿದ್ರೆ ಕಥೆನ ಇನ್ನೊಂದು ಪ್ರೆಸ್ ಮೀಟ್ ಮಾತಾಡೋಣ. ಬಗೀರ ನಂತರ ಒಳ್ಳೊಳ್ಳೆ ಕಥೆಗಳನ್ನೇ ಮಾಡ್ಬೇಕಂತಾನೆ ರೆಡಿ ಆಯ್ತು. ಉಗ್ರಮ ಆದ್ಮೇಲೂ ಈಗ ನೋಡಿರೋ ಹಾಗೆ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳೇ ಬಂತು. ಇನ್ಫ್ಯಾಕ್ಟ್ ಬಗೀರ ಆದ್ಮೇಲೆ ತುಂಬಾ ಟೆನ್ಷನ್ ಇತ್ತು, ಯಾವ ಥರ ಕಥೆಗಳು ತಗೋಬೇಕು, ಯಾವ ಥರ ಸಿನಿಮಾ ಮಾಡಬೇಕು. ಸುಮಾರು ಆಲ್ಮೋಸ್ಟ್ ಒಂದು 200 ಕಥೆಗಳಿಗೆ ಮೇಲೆ ಕೇಳಿದ್ದೆ. ಬಟ್ ಪರಾಕ್ ಆಲ್ರೆಡಿ ಟ್ರಾವೆಲ್ ಮಾಡ್ತಾ ಇದ್ವಿ ತುಂಬ 1-2 ವರ್ಷ. ಸೊ ಪರಾಕ್ ಈಗ ಟೇಕ್ ಆಫ್ ಆಗುತ್ತೆ. ಈ ಮಂತಿಂದ ಪರಾಕ್ ಟೇಕ್ ಆಫ್ ಆಗುತ್ತೆ. ನೆಕ್ಸ್ಟ್ ಈಗ ನಂದು ಇನ್ನೊಂದು ಪಿಕ್ಚರ್ ಬರುತ್ತೆ. ಸೊ ಆ ಪಿಕ್ಚರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ರೈಟ್ ನಾವು ಪರಾಕ್ ಸ್ಕ್ರಿಪ್ಟ್ ಬಗ್ಗೆ ಹೇಳಬೇಕು ಅಂದರೆ ಒಂದು ವಿಂಟೇಜ್ ಸ್ಟೈಲಲ್ಲಿ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಮಾಡುವಂಥ ಒಂದು ಸಿನಿಮಾ. ಅಮ್ಮ ಮಾಡ್ತೀನಿ ಮೇಡಮ್, ಸಾರಿ, ರಿಯಲಿ ಸಾರಿ. ಏನು ಮಾಡೋದು, ಒಂದೊಂದ್ಸತಿ ಕಾಲಗಳು ಏನಾರೋ ಇರುತ್ತಲ್ಲ, ನಮಗೂ ಅಡಚಣೆಗಳೆಲ್ಲ ಇರುತ್ತೆ. ತಪ್ಪಾಗೋದು ಸ್ವಲ್ಪ ತಡವಾಗಿ. ಇನ್ನು ಮುಂದಕ್ಕಂತೂ ಆದಷ್ಟು ಸ್ಪೀಡಪ್ ಆಗಿ ಒಳ್ಳೆ ಸಿನಿಮಾಗಳನ್ನ ಮಾಡಿ ನಿಮಗೆ ಸರ್ಪ್ರೈಸ್ ಸಿಗುತ್ತೆ ಆದಷ್ಟು ಬೇಗ. ನನ್ನ ಬಗ್ಗೆ ಪರಾಕ್ ಬಗ್ಗೆ ಸದ್ಯಕ್ಕೆ ಇಷ್ಟು ಮಾತ್ರ ಹೇಳ್ಬಾರ್ದೆ. ಇವಾಗ ಶೂಟಿಂಗ್ ಶುರು ಆಗುತ್ತೆ. ಬಹುಶಃ ಇದನ್ನ ರಿಲೀಸ್ನು ಆಮೇಲೆ ಮಾತಾಡ್ತೀವಿ. ರಿಲೀಸ್ ಈಗಲೇ ಹೇಳೋಕ್ಕಾಗಲ್ಲ, ಬೇಗ ಮಾಡಿ. ಪರಾಕ್ ಶೂಟಿಂಗು ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಅಂದರೆ ಜಾಗನೂ ಹೇಳೋಕ್ಕಾಗಲ್ಲ ಈಗ. ಸ್ವಲ್ಪ ಅಮ್ಮ ಹೀರೋಯಿನ್ನು ಸದ್ಯಕ್ಕೆ ಹೇಳೋಕ್ಕಾಗಲ್ಲ ಕಣಪ್ಪ. ಒಂದು ಸ್ವಲ್ಪ ಶಾರ್ಟ್ ಲಿಸ್ಟ್ ಆಗಿದೆ ಕಣಪ್ಪ. ಎಲ್ಲರೂ ಹೆಸರು ಹೇಳ್ಬಿಟ್ಟು ಎಲ್ಲ ಹೀರೋಯಿನ್ ಹಾಕೊಳಕತ್ತದೆ ನಾವು. ಸೊ ಇದಕ್ಕೆ ಸೂಕ್ತವಾಗಿ ಆಯ್ಕೆಗಳು ಆಗಿದೆ ಕಣಪ್ಪ. ಶಾರ್ಟ್ ಲಿಸ್ಟಲ್ಲಿ ಯಾರು ಸೆಲೆಕ್ಟ್ ಮಾಡ್ತೀವಿ ಅದ್ರ ಪ್ರಕಾರ ನಮ್ಮ ಡೈರೆಕ್ಟರ್ ಸೆಲೆಕ್ಟ್. ಸಾಂಗ್ಸ್ ಏನೋ ಸೆಟ್ ಇರುತ್ತೆ, ರಿಯಲ್ ಲೊಕೇಶನ್ ಇರುತ್ತೆ. ನಾನು ರಿಯಲಿಸ್ಟಿಕ್ ಆಗಿರ್ತೀನಿ. ಚೆನ್ನಾಗಿರುತ್ತೆ. ಇಟ್ಸ್ ಒಂದು ಒಳ್ಳೆ ಸರ್. ಸಾಂಗ್ಸ್ ಎಷ್ಟಿದೆ ಇನ್ನು ಪ್ಲಾನ್ ಇದೆ? ಸಾಂಗ್ಸ್ ಸರ್ ಸಾಂಗ್ಸು ಇದೆ. ಬೇಸಿಕಲಿ ದಿಸ್ ಟೀಮ್ ಇಸ್ ವೆರಿ ಎಕ್ಸೈಟಿಂಗ್ ಸರ್. ಚರಣ್ ರಾಜ್ ಅವ್ರ ಮ್ಯೂಸಿಕ್ ಡೈರೆಕ್ಟರ್. ಇವಾಗ ಬಂದಿರೋ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬಂದರೆ ಅವ್ರು ಕೊಟ್ಟಿರೋ ಹಿಟ್ಸು ಇಟ್ಸ್ ವೆರಿ ಗುಡ್. ಆ್ಯಕ್ಚುಲಿ ನನ್ನ ಅವರ ಫಸ್ಟ್ ಕಾಂಬಿನೇಷನ್